ಎಸ್ಟಿ ಸೋಮಶೇಖರ್ ಡಿಕೆ ಬ್ರದರ್ಸ್ ಅನ್ನ ಹಾಡಿ ಹೊಗಳಿದ್ದಾರೆ ಡಿಸಿಎಂ. ಡಿಕೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಡಿಸಿಎಂ ಬೆಂಗಳೂರಿನ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಡಿಸಿಎಂ ಜನರ ನಿರೀಕ್ಷೆಯನ್ನು ಈಡೇರಿಸೋ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಎಲ್ಲಾ ಕ್ಷೇತ್ರದ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳಿ ಡಿಕೆ ಬ್ರದರ್ಸ್ ಅವರನ್ನ ಹಾಡಿ ಹೊಗಳಿದ್ದಾರೆ ಎಸ್ಟಿ ಸೋಮಶೇಖರ್. ಬೆಂಗಳೂರು ಸೌತ್ ಬರ್ತದೆ, ಆನೇಕಲ್ ಬರ್ತದೆ. ಅದರಿಂದ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ, ಇಷ್ಟು ಹೊತ್ತಿಗೆ ಏನು ಈ ಫಾರೆಸ್ಟ್ನವರು ತಕರಾರು ಮಾಡಿದ್ರು, ಅದು ಯಾರಾದ್ರೂ ಇಂಟ್ರೆಸ್ಟ್ ತೆಗೆದುಕೊಂಡು ಮಾಡಿದ್ರೆ ಇವತ್ತು 4 ತಿಂಗಳ ಹಿಂದೆನೆ ನಮಗೆ 110 ಕುಡಿಯುವ ನೀರು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ನವರು ತಕರಾರು, ಆ BWSSB ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಹಿಂಜರಿಕೆಯಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ. ಸನ್ಮಾನ್ಯ DK ಸುರೇಶ್ ರವರ ಸತತ ಪ್ರಯತ್ನ, ಒಂದು ಕಮಿಟ್ಮೆಂಟ್, ಆ ಫಾರೆಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇತ್ತು ಅದನ್ನ ಸಾಲ್ವ್ ಮಾಡಿ 110 ಬರಬೇಕಾದಂತ ಕಾವೇರಿ 5th ಸ್ಟೇಜ್ ಏನಿದೆ ಅದು ಈಸಿಯಾಗಿ ಕೆಲಸ ಕಂಪ್ಲೀಟ್ ಆಗ್ತದೆ. ಇವತ್ತು ಮಾರ್ಚ್ ಎಂಡಿಂಗ್, ಏಪ್ರಿಲ್ 1st ವೀಕ್ಗೆ ಆ ಕಾವೇರಿ 5th ಸ್ಟೇಜ್ ಏನಿದೆ ಇದ್ದಂತ ಅಡಚಣೆಗಳೆಲ್ಲ ಕೂಡ ನಿವಾರಣೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಕನಕಪುರ ರೋಡ್ ಇವತ್ತು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸನ್ಮಾನ್ಯ DK ಸುರೇಶ್ ಅವರು MP ಆದ್ಮೇಲೆ ನಮ್ಮ ನೈಸ್ ಜಂಕ್ಷನ್ ಏನಿದೆ, ಕನಕಪುರದ ನೈಸ್ ಜಂಕ್ಷನ್, ಅಲ್ಲಿಂದ ನಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಕನಕಪುರ ಗಂಟ 4 ರಸ್ತೆಗಳನ್ನ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಏನೆಲ್ಲ ಮಾಡಬಹುದು, ಸಾರ್ವಜನಿಕರಿಗೆ ಮನಸ್ಸು ಮಾಡಿದ್ರೆ ಏನೆಲ್ಲ ಅಮೌಂಟಿನ ತರಬಹುದು ಅಂತಕ್ಕಂಥದ್ದನ್ನ ಸನ್ಮಾನ್ಯ DK ಸುರೇಶ್ ರವರು ಮಾಡ್ತಕ್ಕಂಥದ್ದು. ಅದಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ DK ಸುರೇಶ್ ರವರಿಗೆ 110 ವ್ಯಾಪ್ತಿಗೆ ಏನೇನು ಅಡಚಣೆ ಇತ್ತು, ಮತ್ತೆ ಕನಕಪುರ ರೋಡ್ 4 ಪಥದ ರಸ್ತೆ, ಮಾಗಡಿಯ 4 ಪಥದ ರಸ್ತೆ ಏನು